ಈ ಲಾಭ ಪಡೆಯೋಕ್ಕೆ ಪ್ರಯತ್ನವೂ ಬರಲ್ಲ. ಹಾಗಾಗಿ ಇವತ್ತು ಫುಲ್ ಫ್ಲೆಡ್ಜ್ ಪ್ರೆಸ್ ಕಾನ್ಫರೆನ್ಸ್ ನೀವು ಮಾಡಿಕೊಂಡಿದ್ದೀರಾ. ಈಗ ಅವರು ಒಂದು ಪ್ರಶ್ನೆ ಕೇಳಿದ್ರು ನಮ್ಮ ಸ್ನೇಹಿತರು, ನಿಮ್ಮ ಸ್ಕೀಮ್ ನೋಡಿದ್ರೆ ಸುಮಾರು 1,000 ಕೋಟಿ ಯೋಜನೆಗಳು ಹಾಕ್ಕೊಂಡಿದ್ದೀರಾ, ಇದು ಯಾವ ಥರ ನೀವು ಪೂರೈಸ್ತೀರಾ, ಎಲ್ಲ ಯೋಜನೆಗಳಿಗೆ ನೀವು ಯಾವ ರೀತಿ ಹಣ ಒದಗಿಸ್ಕೊಳ್ತೀರಾ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಅದು ಭಾಳ ಒಳ್ಳೆ ಪ್ರಶ್ನೆನೇ. ನಮ್ಮ ಉತ್ತರ ಇಷ್ಟೇ, ಏನು ಹಣ ನಮಗೆ ಬರಬೇಕಾಯ್ತು ಈ ಸ್ಕೀಮ್ಗಳಿಗೆ, ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ. ಈ ವರ್ಷ ಕಡಿಮೆ ಆಗಬೇಕಾದ್ರೆ ಯಾವುದೇ ಥರ ಈಗ ಮೈನಾರಿಟಿ ನಿಗಮ ಅದು ಇದು ಅಂತ ಹೇಳ್ಬಿಟ್ಟು ಏನು ಕಡಿಮೆ ಆಗಿಲ್ಲ, ಎಲ್ಲ ಇಲಾಖೆಗಳಿಗೂ ಕಡಿಮೆ ಆಗಿದೆ. ನಿಮ್ಮ SC/ST ನಿಗಮಕ್ಕೂ ಕಡಿಮೆ ಆಗಿದೆ, ಬ್ಯಾಕ್ವರ್ಡ್ ಕ್ಲಾಸ್ ನಿಗಮಕ್ಕೂ ಕಡಿಮೆ ಆಗಿದೆ. ಇದು ಮೊದಲನೇ ಕಾರಣ ಕೋವಿಡ್ ಏನಿದೆ ಅದಕ್ಕಿಂತ ಭಾಳ ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ ಆಗಸ್ಟ್ ತಿಂಗಳಲ್ಲಿ ಬಂದ ಒಂದು ಫ್ಲಡ್ಸ್, 70 ವರ್ಷಗಳಲ್ಲಿ ಆಗದೇ ಇರುವಂಥ ಒಂದು ಫ್ಲಡ್ಸು ಲಾಸ್ಟ್ ಇಯರ್ ಬಂದು ಆಗಸ್ಟ್ ತಿಂಗಳಲ್ಲಿ. ಯಾವಾಗಾಯಿತು ಅದು ಒಂದೊಂದು ಮನೆಗೆ 5 ಲಕ್ಷ ರೂಪಾಯಿ ಕೊಟ್ಟರು. ಆಮೇಲೆ ಭಾಳಷ್ಟು ಹಣ ಆ ಒಂದು ಕಾರ್ಯಕ್ರಮಕ್ಕೆ ಹೋದ ಕಾರಣ ಈ ಬಜೆಟ್ನಲ್ಲಿ ಹಣ ಕಡಿಮೆ ಆಗಿದೆ. ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳೋದು, ಇದು ನಾವು ಮೊದಲ ಅವತ್ತೇ ನಾವು CM ಅವರು ಹಿಂದೆ ಎಲ್ಲ ಪಕ್ಷದ ಅಲ್ಪಸಂಖ್ಯಾತ ಶಾಸಕರು ಹೋಗಿ ಇದು ಲಾಸ್ಟ್ ಬಡ್ಜೆಟ್ ಏನು ಕೊಟ್ಟಿದ್ದೀರಿ ಆ ಬಡ್ಜೆಟ್ಗಿಂತ ನಮಗೆ 3 ಪಟ್ಟು ಜಾಸ್ತಿ ಕೊಡಬೇಕಂತ ನಾನು ಕೇಳಿದೆ. ಇದರ ಬಗ್ಗೆ ಯಾವುದೇ ಕೊರತೆ ಇರುವುದಿಲ್ಲ, ನಾನು ಕೊಡ್ತೀನಿ ಅಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಇದು ನ್ಯಾಚುರಲ್ ಕ್ಲಾಮಿಟಿ. ಈ ನ್ಯಾಚುರಲ್ ಕ್ಲಾಮಿಟಿ ಇದ್ದ ಕಾರಣ ಸರ್ಕಾರದಲ್ಲಿ ಸ್ವಲ್ಪ ಕೊರತೆ ಇತ್ತು, ಹಾಗಾಗಿ ಸ್ವಲ್ಪ ಬಡ್ಜೆಟ್ ಕಡಿಮೆ ಬಂದಿದೆ. ಇದರಲ್ಲೇ ಅಡ್ಜಸ್ಟ್ ಮಾಡಿ ಅವರ ನಮ್ಮ ಯಡಿಯೂರಪ್ಪನವರು ಹೇಳ್ತಾ ಇರ್ತಾರೆ, ಅವರೊಂದು ಸ್ಲೋಗನ್ ಏನಂತ ಹೇಳಿದ್ರೆ, ಏನು ಸರ್ ಯಡಿಯೂರಪ್ಪನವರು ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ, ಅದು ನಮ್ಮ ಮೋದಿ ಅವ್ರದ್ದು. ಅವರೊಂದು ಸ್ಲೋಗನ್ ಹೇಳ್ತಾ ಇರ್ತಾರಲ್ಲ ಯಡಿಯೂರಪ್ಪನವರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಸರ್ ಇಲ್ಲ ಸರ್, ಅದು ಪ್ರೈಮ್ ಮಿನಿಸ್ಟರ್ದು, ನಮ್ಮ ಫ್ರೆಂಡ್ಸ್ಗೆ ಗೊತ್ತು, ಬೇರೆಯವ್ರಿಗೆ ಬರ್ತಾ ಇಲ್ಲ ಇಮಿಡಿಯೇಟ್. ಹಾಗಾಗಿ ಸಹಬಾಳ್ಕೆ ಏನೋ ಒಂದಿದೆ, ಹಾಗೆ ಅವರಿಂದ ನಮಗೆ ನಿರೀಕ್ಷೆ ಇದೆ. ಬರುವ ದಿವಸಗಳಲ್ಲಿ 3ರಷ್ಟು ಬಡ್ಜೆಟ್ ಕೊಡ್ತೀವಿ. ಈಗ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಏನು ಸ್ಕೀಮ್ಗಳಿದೆ, ಏನು ಎಷ್ಟು ನಾವು ಹಂಚ್ಕೊಡ್ತಾ ಇದ್ವಿ ಅದು ಜನರಿಗೆ ತಲುಪಿಸ್ಬೇಕಂತಂದ್ರೆ ನಮ್ಮಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು, ಕಂಪ್ಲೇಂಟ್ ಯಾವುದೇ ಥರ ಕೊಡಬಾರ್ದು. ನಿಜ ಹೇಳಬೇಕಾದ್ರೆ ಮೈನಾರಿಟಿ ಈ ಒಂದು ಇದೇನಿದೆ, ನಮ್ಮ ನಿಗಮ ಏನಿದೆ, ನಮ್ಮ ಸರ್ಕಾರ ಏನು ಅಲ್ಪಸಂಖ್ಯಾತರಿಗೆ ಸಹಾಯ ಮಾಡಬೇಕಂತ ಒಂದು ಸ್ಕೀಮ್ಗಳು ತಂದಿದೆ, ಅದು ಈ ಒಂದು ಸಂಸ್ಥೆಯಿಂದನೇ ಆಗುದು. ಈ ಸಂಸ್ಥೆಯಿಂದ ಆಗಬೇಕಾದ್ರೆ ನಮ್ಮ ಮೇಲೆ ಯಾವುದೇ ಥರ ಆರೋಪ ಬರಬಾರ್ದು. ಜನ ಬರ್ತಾರೆ, ಅವ್ರಿಗೆ ತಾಳ್ಮೆಯಿಂದ ಅವ್ರ ಸಮಸ್ಯೆ ಕೇಳಬೇಕು. ನಾವು ಏನು ಸ್ಕೀಮ್ಗಳು ಕೊಡ್ತೀವಿ ಅದರಲ್ಲಿ ತಾರತಮ್ಯ ಇರಬಾರ್ದು, ಎಲ್ಲರಿಗೂ ಸಮಾಪಾಲು ಅಂತ ಏನು ಹೇಳ್ತೀವಿ, ಸೊ ಎಲ್ಲರಿಗೂ ತಲುಪಬೇಕು. ಬರುವ ದಿನಗಳಲ್ಲಿ ನಾವು ಪ್ರೈಮ್ ಮಿನಿಸ್ಟರ್ ಮುಖ್ಯಮಂತ್ರಿಗಳನ್ನು ಹೋಗಿ ಸ್ವಲ್ಪ ಬಡ್ಜೆಟ್ ಸ್ವಲ್ಪ ಜಾಸ್ತಿ ಕೊಡಿ ಅಂತ ಹೇಳ್ಬಿಟ್ಟು, ಇನ್ನೂ ಭಾಳಷ್ಟು ಸ್ಕೀಮ್ಗಳಿವೆ, 1000 ಸ್ಕೀಮ್ಗಳಿವೆ. ಆ ಸ್ಕೀಮ್ಗಳು ನಾವು ತರಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಮೈನಾರಿಟಿ ಕಮಿಷನ್ ವತಿಯಿಂದ ಕೆಲವು ರೆಕಮೆಂಡೇಶನ್ ನಾವು ಕಳಿಸ್ತಾ ಇದ್ದೀವಿ, ಇಂಥ ಸ್ಕೀಮ್ಗಳು ಜಾರಿಗೆ ತರಬೇಕು ಅಂತ. ಈಗ ಕೆಲವು ಸ್ಕೀಮ್ಗಳು ಈ ವರ್ಷ ಅದರಲ್ಲಿ ಸೇರಿಸೋಕ್ಕಾಗಲಿಲ್ಲ. ಫಾರ್ ಎಕ್ಸಾಂಪಲ್, ಈ ನಿಮ್ಮ ಶಾದಿ ಮೆಹಲ್ ಸ್ಕೀಮ್ ಅದು ಕ್ಯಾನ್ಸಲ್ ಮಾಡಿದ್ದಾರೆ, ಶಾದಿ ಭಾಗ್ಯ. ಸೊ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮೊನ್ನೆ ಹೇಳಿದ್ದೀವಿ ಸಾಹೇಬರಿಗೆ, ಅಂದರೆ ಶಾದಿ ಭಾಗ್ಯ ಅಂತ ಹೇಳ್ಬಿಟ್ಟು ಆ ವರ್ಡ್ ಏನಿದೆ ಅದು ಜನರಿಗೆ ಡಿವೈಡ್ ಮಾಡುತ್ತೆ ಅಂತ ಉದ್ದೇಶದಿಂದ ಬೇರೆ ಜನಾಂಗದವರು ಬರೀ ಮುಸಲ್ಮಾನರುಗಳಿಗೆ ಯಾಕೆ ಬೇಕು, ಬೇರೆಯವ್ರಿಗೆ ಕೊಡಿ ಅಂತ ಹೇಳಿದಾಗ ಒಂದು ಬೇರೆ ಟೈಪ್ ಸ್ಕೀಮ್, ಈ ಒಂದು ಹೆಸರು ಕೊಡದೆ ನಾವು ತರೋಣ ಅಂತ ಹೇಳ್ಬಿಟ್ಟು ಅದು CM ಮಾಡ್ತಾರೆ. ಎಲ್ಲೂ ಸಹ ಜನರಿಗೆ ಜಾತಿ ಆಧಾರದ ಮೇಲೆ, ಭಾಷೆ ಆಧಾರದ ಮೇಲೆ ವಿಂಗಡಿಸಬಾರ್ದು ಅಂತ ಹೇಳ್ಬಿಟ್ಟು ಖಂಡಿತ ಒಂದು ವ್ಯವಸ್ಥೆ ಆಗುತ್ತೆ. ಆಮೇಲೆ ಅದೇ ನಿಮ್ಮ ಈ ಫಾರಿನ್ ಸ್ಕಾಲರ್ಶಿಪ್ ಅಂತ ಸಿಗ್ತಾ ಇತ್ತು, ಅಭಿನವ ಫಾರಿನ್ ಸ್ಕಾಲರ್ಶಿಪ್
20 ಲಕ್ಷ ರೂಪಾಯಿ ಸಿಗ್ತವೆ. ಒಬ್ಬ ಸ್ಟೂಡೆಂಟ್ಗೆ 60 ಕೋಟಿ ರೂಪಾಯಿ ಹಣ ಅದಕ್ಕೆ ಮೀಸಲಾಗಿಟ್ಟಿದ್ರು. 60 ಕೋಟಿ. ಅಲ್ಲಿ ಏನೈತೆ ಅಂತಂದ್ರೆ ಯಾರೋ ಇದು ಬೇಕಾಗಿಲ್ಲ ಸರ್, ಇಲ್ಲೇ ಓದ್ಕೊಂಡ್ರೆ ಸಾಕು, ನಮ್ಮಲ್ಲೇ ಕಾಲೇಜಸ್ ಇವೆ ಅಂತ ಸರ್ಕಾರ ಮಾಡ್ಬೇಕಂತ ಇರಲಿಲ್ಲ. ಇವ್ರು ಪ್ರಪೋಸಲ್ ಕಳಿಸ್ಕೊಡ್ರು. ಆ ಪ್ರಪೋಸಲ್ ಕಳಿಸಿದ್ದು ನಮ್ಮ ಮಂಗಳೂರಿನವ್ರು ಗೊತ್ತು, ನಮ್ಮ ವೆಲ್ಫೇರ್ ಸೆಕ್ರೆಟರಿ ಇದ್ರು, ನಮ್ಮ ಇಬ್ರಾಹಿಂ ಸಾಹೇಬರು. ಅವ್ರಿಗೆ ಬೇಕಾಗಿಲ್ಲ ಸರ್ ಇದು ಅಂತ ಹೇಳ್ಬಿಟ್ರು ಮೀಟಿಂಗ್ನಲ್ಲಿ. ಹಾಗಾಗಿ ಇದರಿಂದ ಅಲ್ಪಸಂಖ್ಯಾತರಿಗೆ ತಮಸೊಡೆ ಬಹಳ ಇದಾಗಿದೆ. ಏನಂತಂದ್ರೆ ಒಬ್ಬ ಹುಡುಗ ಅಮೆರಿಕಕ್ಕೆ ಹೋಗ್ಬಿಟ್ಟು ಅಲ್ಲಿ ವಾತಾವರಣ ಬೇರೆ, ಅಲ್ಲಿಂದ ಅವ್ನು ಡಿಗ್ರಿ ತೆಗೆದು ಬಂದಾಗ ಅವನಿಗೆ ಕೆಲಸನೂ ಸಿಗುತ್ತೆ. ಅವನು ಒಂದು ಉನ್ನತ ಕೆಲಸಕ್ಕೆ ಹೋದಾಗ 100 ಕುಟುಂಬಗಳಿಗೆ ಹೆಲ್ಪ್ ಮಾಡ್ಬೋದು. ಇದು ಯೋಚನೆ ಮಾಡಿಲ್ಲ, ಈಗ ಬೇಕಾಗಿಲ್ಲ ಸರ್, ಇಲ್ಲೇ ಕಾಲೇಜುಗಳಿಗೆ ಓದ್ಕೊಂಡು. ನನ್ಗನ್ಸುತ್ತೆ ಇಬ್ರಾಹಿಂ ಅವರ ಒಂದು ದುಡುಕಿ ಒಂದು ಏನು ಸರ್ಕಾರಕ್ಕೆ ಸಲಹೆ ಕೊಟ್ಟರು ಅದರಿಂದ ಅಲ್ಪಸಂಖ್ಯಾತರೆಲ್ಲರಿಗೂ ತೊಂದರೆ ಆಗಿದೆ. ನಾನು ಪುನಃ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ, ಈ ಒಂದು ಸ್ಕೀಮ್ ಜಾರಿ ಮಾಡಬೇಕು ಸರ್. ಎಷ್ಟೋ ಖರ್ಚಾಗ್ತಾ ಇದೆ ಸರ್ಕಾರಕ್ಕೆ. ಹೊಸ ಅನುಭವ, ಹೊಸ ದೇಶ, ಹೊಸ ನಾಲೆಡ್ಜು ತಂದಾಗ ಅದು ಒಂದು ಪಾರ್ಟ್ ಆಫ್ ಅಭಿವೃದ್ಧಿ. ಈಗ ಮಾಡ್ಬೇಕಂತ ಇದೀವಿ. ಇನ್ನೂ ಕೆಲವು ಸ್ಕೀಮ್ಸ್ಗಳಿವೆ, ತರ್ತೀವಿ. ಹೊಸ ಸರ್ಕಾರ ಬಂದಿದೆ. ಸರ್ಕಾರ ಬಂದ ಮೇಲೆ ಈ ನ್ಯಾಚುರಲ್ ಕ್ಲಾಮಿಟೀಸ್ ಬಂತು, ಕೋವಿಡ್ ಬಂತು, ಒಬ್ಬರು ಇನ್ನೊಬ್ಬರ ಜೊತೆ ಮಾತನಾಡಕ್ಕೆ ತಯಾರಿಲ್ಲ. ಅಂತಹ ಒಂದು ಸಿಚುವೇಶನ್ನಲ್ಲಿ ನಾವು ಪಾಸ್ ಆಗ್ತಾ ಇದ್ದೀವಿ. ಭಯ ಜನರಿಗೆ, ತಂದೆ ತಾಯಿಗಳಿಗೆ, ಮಕ್ಕಳಿಗೆ ಏನಾಗ್ಬಿಡುತ್ತೋ, ವಯಸ್ಸಾಗಿರೋರಿಗೆ ಏನಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ದೇವರ ಭಗವಂತನ ದಯೆ ಕರ್ನಾಟಕದ ಮೇಲೆ ಇದೆ. ಇವತ್ತು ಕೋವಿಡ್ ರಿಸಲ್ಟ್ ನೋಡಿದಾಗ ನಿನ್ನೆ 19 ಡೆತ್. ಅವ್ರು ಏನ್ ಬೇಕಾದ್ರೂ ಹೇಳಿ, ನಾವು ಬಹಳ ಸಂಸ್ಕೃತಿ ಉಳ್ಳ ಜನರ ಕರ್ನಾಟಕದ ಜನರು, ಭಗವಂತನ ಮೇಲೆ ನಂಬಿಕೆ ಮಡಿ ಕೊಟ್ಟಿರೋ ಜನರು. ನೀವು ಯಾವ ತರ ಭಗವಂತನ ಮೇಲೆ ನಂಬಿಕೆ ಮಡಿ ಕೊಡ್ತೀರಾ ಅದೇ ತರ ಅವನು ನಮ್ಮ ಪ್ರೇಯರು ಕನ್ಸಿಡರ್ ಮಾಡ್ತಾರೆ. ಕೋವಿಡ್ ಕಡಿಮೆ ಆಗ್ತಾ ಇದೆ, ನಮ್ಮ ಎಲ್ಲ ಬಿಸ್ನೆಸ್ ಆಕ್ಟಿವಿಟಿ ಶುರು ಆಗುತ್ತೆ, ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಆ ದುಡ್ಡು ಬಂದಾಗ ಆ ದುಡ್ಡು ಸರ್ಕಾರ ಜನರಿಗೆ ಹಿಂದೆ ತಿರುಗಿಸುತ್ತೆ, ರಿಟರ್ನ್ ಮಾಡುತ್ತೆ. ಅದರಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರ ಮೇಲೆ ಭಗವಂತನ ದಯೆ, ಸರ್ಕಾರದ ದಯೆ ಎರಡು ಇದ್ದಾಗ ಇನ್ನೂ ಹಲವಾರು ಸ್ಕೀಮ್ಗಳು ತಂದು ನಾವು ಜನರ ಸೇವೆ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ನಮ್ಮ ಪಠಾಣರು ಇದ್ದಾರೆ, ಬ್ರೀಫ್ ಆಗಿ ಹೇಳಿದ್ದಾರೆ. ತಮಗೆ ನೋಡಿ ನಮ್ಮ ಜೊತೆ ಮಾತನಾಡಿ ಬಹಳ ಸಂತೋಷ ಆಯಿತು. ನಮ್ಮ ಸ್ಕೀಮ್ಗಳು ಏನಿದೆ ಜನರ ಗಮನಕ್ಕೆ ತನ್ನಿ. ನಿಮ್ಮ ಸಲಹೆ ಸೂಚನೆಗಳು ಏನಿವೆ, ಮಾಧ್ಯಮದವರು ನೀವೇ ನಮ್ಮ ಬ್ಯಾಕ್ ಬೋನ್. ಎನಿ ಟೈಮ್ ಪಠಾಣ್ ಸಾಹೇಬ್ರೆ ಅವ್ರು ಬಂದಾಗ ಮಾಧ್ಯಮದವರು ಸಲಹೆ ಸೂಚನೆಗಳು ಪಬ್ಲಿಕ್ ಇಂದ ಬರಬೇಕಂತ ಏನಿಲ್ಲ, ತಗೊಂಡು ಕನ್ಸಿಡರ್ ಮಾಡಿ ಈ ಸಮಾಜಕ್ಕೆ ನಾವು ಸೇವೆ ಮಾಡಬೇಕಂತ ನಾನು ಹೇಳಿ ನನ್ನ ಮಾತು. लास्ट ईयर जितने स्कीम्स थे उसमें से कौन से भी स्कीम्स ಅರ್ಜಿ ಯಾವ ಥರ ಸಲ್ಲಿಸಬೇಕು, ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಇದೆ ಸರ್? ಅದಕ್ಕೆ ಈಗ ಇದನ್ನೇ ಕೊಟ್ಟಲಾಗಿದೆ. ಕೊನೆಗೆ ಒಂದು ಪೇಜ್ನಲ್ಲಿ ನಿಮ್ಗೆ ಕೊಟ್ಟಿರುವಂಥ ಇದರಲ್ಲಿ ನಾವು ಅರ್ಜಿದಾರರು ಸಲ್ಲಿಸಬೇಕಾದ ದಾಖಲೆಗಳನ್ನು ಅಂತ ಒಂದು ಇದು ಮಾಡಿದ್ವಿ. ನೀವು ಎಲ್ಲ ಸ್ಕೀಮ್ಸ್ ಸೇರಿಸ್ಕೊಟ್ಟಿದ್ದೀರಿ? ಹೌದು, ಎಲ್ಲಕ್ಕೂ ಅಂತಂದರೆ ಅದರಲ್ಲಿ ಅಪ್ಲೈ ಆಗುತ್ತೆ. ಸ್ವಲ್ಪ ಅದರಲ್ಲಿ ವೆಬ್ಸೈಟ್ನಲ್ಲಿ ಹೋದರೆ ಒಂದೊಂದು ಸ್ಕೀಮ್, ಯಾಕಂತಂದ್ರೆ ಎಲ್ಲಕ್ಕೂ ಒಂದೊಂದು ಇದನ್ನು ಒಬ್ಬ ಗೈಡ್ಲೈನ್ ಕೊಡ್ತಾ ಹೋದರೆ ಪೇಜ್ಗಳು ಭಾಳ ಆಗುತ್ತೆ ಅಂತ ಹೇಳಿ ಮಾಡಿದ್ದೀವಿ. ಅದನ್ನು ಟೋಟಲ್ ಆಗಿ ತೊಗೊಂಡಿದ್ದೀವಿ. ವೆಬ್ಸೈಟ್ ಫಸ್ಟಿಗೆ ಇದ್ದೀವಿ ಹಾಕಿದ್ದೀವಿ. ಇಲ್ಲಿ ಫಸ್ಟ್ ಪೇಜ್ನಲ್ಲಿ ವೆಬ್ಸೈಟ್ ಇದೆ. ಫಸ್ಟ್ ಪೇಜ್ನಲ್ಲೇ ಅರಿವು ಇದೆ, ಇತರೆ ಯೋಜನೆಗಳು, ಬೇರೆ ಎಲ್ಲ ಯೋಜನೆಗಳಿದೆ, ಮತ್ತು ಮೈಕ್ರೋ ವೈಯಕ್ತಿಕ ಸಾಲ ಅಂತ ಏನು ಮಾಡಿದೀವಿ ಈಗ ಈ ವೆಬ್ಸೈಟಲ್ಲಿ ಅಪ್ಲೈ ಮಾಡಿ. ಅದನ್ನು ಈ 3 ವೆಬ್ಸೈಟ್ಗಳು ಇದಾವೆ. ಈ 3 ವೆಬ್ಸೈಟ್ಗಳಲ್ಲಿ ಅವ್ರವ್ರು ಮಾಡ್ಕೋಬೇಕು. ಈಗ ಆಲ್ರೆಡಿ ಅರಿವುದ್ದು ಈಗ ಇದ್ರ ಸ್ಟಾರ್ಟ್ ಇತ್ತು, ಅದು ಮುಗಿದು ನೀವು ಘೋಷಣೆ ಮಾಡಿರೋ ಸಾಲ ಇದ್ರೆ ಮೈಕ್ರೋ ಸಾಲ ಅಂತ ಆ ವೆಬ್ಸೈಟ್ ಇದು 2 ಮತ್ತು 3ನೇದು ಏನಿದೆಯಲ್ಲ, ಇವತ್ತಿನ ದಿವಸ ಅದನ್ನ ಇದನ್ನ ಮಾಡಿರೋದು. 1ನೇದು ಆಲ್ರೆಡಿ ಮೊನ್ನೆ ಆಗಿದೆ, ಇದು CET ಟೈಮ್ದಲ್ಲಿ ಆಗಿದೆ. बजट कम हुआ है आपका, 50% बजट हो गया है। क्या तभी स्कीम रद्द हो को ही या कंटिन्यू ही पूरे? सर इसके अंदर रद्द करे नहीं हम लोग, थोड़ा बहुत ऐसा हुआ है कि एजुकेशन लोन में था, उसमें हम लोग लास्ट ईयर जो हमारे 92 करोड़ का टारगेट था, लेकिन हम लोग तकरीबन 188 करोड़ तक अभी तक रीच होने का है, क्योंकि 160
5 पॉइंट समथिंग अभी ऑलरेडी हम लोग ऑलरेडी देश है। सो वो लास्ट ईयर 1 ईयर के लिए देश था, लेकिन दिस ईयर अभी तो हम लोग क्या कर रहे हैं कि 40 करोड़ का उतना ही उससे बजट था हमारा, लेकिन फिर भी हमारे पास रिकवरी अमाउंट है और बाकी का हम लोग अभी तो जैसे ही हम लोग येडियुरप्पा जी से मांग कर रहे हैं कि अभी जरा थोड़ी सी बजट दो बोल के, तो जैसे ही वो आएगा हम लोग उसे फुलफिल कर रहे हैं। जितने भी एप्लीकेशन आ रहे हैं उसे फुलफिल करने का काम कर रहे हैं, उसमें कुछ भी कटौती नहीं कर रहे। और उसमें सीईटी और नीट के थ्रू से जितने भी एप्लीकेशन आ रहे हैं उनको गवर्नमेंट की फीस के हिसाब से मेडिकल के लिए अभी 2 लाख रुपया हम लोग ये क्रेस है और बाकी के इसके लिए 30,000 रुपीज का क्रेस है। और जो अभी हमें सरकार लेवल पे और एक हम लोग प्रपोजल भेजे सो है कि जो डेंटिस्ट की जो डेंटल कोर्सेस है उसके लिए 30,000 के बजाय 60,000 के लिए प्रपोजल भेजे सो है, वो अप्रूव होकर आ गया तो उसे 60,000 हम लोग दे रहे हैं। और इसके अलावा अभी तो लैंड परचेज स्कीम बोल के एक है, वो भी अभी अप्रूव इस ईयर के लिए हम लोग थोड़ा सा लैंड परचेज स्कीम के लिए तटस्थ रखा है। बाकी के एवरी स्कीम सभी है। जैसे आपको बोला हमने टैक्सी का जो था उसे हम गुड्स टैक्सी करके करा है। जब एक आदमी को दे रहे थे उसके अंदर 4 आदमी को हम लोग गरीब को दे रहे हैं, क्योंकि गांव के अभी ऑलमोस्ट ऑल लॉकडाउन होने के बाद में फैक्ट्रियां बंद करके या नहीं तो फैक्ट्रियों से बाहर आके लोग सभी गांव को चले जा रहे हैं, गांव में कुछ बिजनेस करना चाह रहे हैं। तो उनको बैंक से अगर चाहे वो जाके एक रिक्शा भी लेना चाह रहा है, ऑटो रिक्शा लेके गुड्स रिक्शा लेके काम करना चाह रहा है, तो उसे 3 लाख रुपए का एक ऑटो रिक्शा है, उसमें 75,000 25% मार्जिन मनी भरने के लिए चाहिए रहता है। तो वो मार्जिन मनी हमारे तरफ से हम लोग दे रहे हैं। सेल्फ एम्प्लॉयमेंट के ताल्लुक से क्या है स्कीम? सेल्फ एम्प्लॉयमेंट के ताल्लुक से भी हम लोग एक ऐसा स्कीम चेंज किया है कि लास्ट ईयर जो था बैंक के थ्रू से ही काम का हो जाता था। बैंक वाले अभी तो समझिए 5 लाख रुपए का अप्रूव दे देते हैं तो हम लोग 1,65,000 रुपये सब्सिडी देते थे। अभी बैंक वाले ऐसा हो गए कि बहुत से स्कीम्स हमारे यहाँ पे मुद्रा योजना बोल के आ गई है, आत्मनिर्भर भारत के अंदर जो है वो स्कीम्स में सब लोग फायदा ले रहे हैं। वो लेते हुए भी गरीब लोगों को ऐसा हालत हो गई कि उनको बैंक वाले देने में थोड़ी बहुत हिचकिचा रहे हैं बोल के हमारे पास आ गए थे। तो उनको हम लोग सभी मिलके हमारे जो माननीय मंत्री श्रीमंत पाटिल जी, हम लोग हमें सब लोग बोर्ड मीटिंग बैठ लेके हम लोग डिसाइड किया कि हमारे निगम से ही वो लोगों को 1 लाख रुपए देने का, उसके अंदर 50,000 रुपीज सब्सिडी, 50,000 रुपीज लोन, ये एक नया स्कीम हम लोग उसके अंदर ऐड करें सर। कैंसिल नहीं किया सर, ऐड करके उसमें ज्यादा लोगों को देने की उसमें हम लोग काम कर रहे हैं। कितना टारगेट है सर हमारे वहाँ पे उसके लिए टारगेट हम लोग तकरीबन जो 800 लोगों के लिए ये किया है, 800 लोगों के लिए किया है, ऐसा है। तो ये एक स्कीम्स भी है। और इसके अलावा पशु संगोपन वो उसके लिए भी है, रैत कल्याण योजना वो भी स्टार्ट है और गंगा कल्याण योजना भी स्टार्ट है। अभी में हमारा माइक्रो शाला योजना पहला जो था हमारा, जैसे 10 लोगों से भी 20 लोगों का जो ग्रुप रहता था वो लोग, उनके लिए भी वो योजना भी स्टार्ट है।